ಈಗ ಹೇಳಿ. ಇಡೀ ಘಟ್ಟೆನಲ್ಲಿ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದಾರೆ, ಅಲ್ಲ ನಮ್ದು ಬೆಂಬಲ ಇದೆ, ಸಚಿವರು ಉತ್ತರ ಪೂರ್ತಿ ಅಲ್ಲ, ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ, ನಾವು ಮಾತಾಡ್ತೀವಿ ಇದ್ರ ಕುರಿತು. ಅಧ್ಯಕ್ಷರೇ ಅಶೋಕ್ ಒಂದೇ ಒಂದು ಸಣ್ಣದು. ತಾವು ಹೋಮ್ ಮಿನಿಸ್ಟರ್ ಆಗಿದ್ರು, ಅರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಈ ಸಿಚುವೇಶನ್ ನಲ್ಲಿ ನೀವೇ ಇದ್ರೆ ನೀವು ಬಿಡ್ತಾ ಇದ್ರಾ? ಸ್ಟೇಟ್ಮೆಂಟ್ ಮಾಡಲಿ, ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅವ್ರೇನು ಸ್ಟೇಟ್ಮೆಂಟ್ ಮಾಡಲ್ಲ, ಮಂತ್ರಿಗಳಲ್ಲ. ಮಾತಾಡ್ತೀನಿ, ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ, ಅವರು ಕ್ಲಾರಿಫಿಕೇಶನ್ ಕೇಳಿ, ನಮ್ದೇನು ಅಭ್ಯಂತರ ಇಲ್ಲ. ಎಲ್ಲರೂ ಮಾತಾಡ್ಲಿ, ಅವರು ಮಾತಾಡ್ಲಿ, ನಾಡಗೌಡರು ಮಾತಾಡ್ಲಿ, ನಮ್ದೇ. ಸನ್ಮಾನ್ಯ ಅಧ್ಯಕ್ಷರೇ, ನಾನೇನು ಹೆಚ್ಚಿಗೆ ಮಾನ್ಯ ಗೃಹ ಸಚಿವರು ಬೆಳಗ್ಗೆನೆ ಬಂದು ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಬೇರೆ ಸಂದರ್ಭದಲ್ಲಾಗಿದ್ರೆ ನಾವು ಕೇಳ್ತಾ ಇರಲಿಲ್ಲ. ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ವಿಧಾನಸಭಾ ಸದಸ್ಯರುಗಳು, ನಮ್ಮ MLAಗಳು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ನನಗನ್ನಿಸ್ತದು ತಾವು ಹೊಸ ಪೀಠ ಮಾಡಿಸಿದ್ದೀರ, ಬಹಳ ಕಳೆ ಇರುವಂಥ ಪೀಠ ಮಾಡಿಸಿದ್ದೀರ. ಅದಕ್ಕೋಸ್ಕರ ಆ ಕಳೆ ಇರೋ ಪೀಠದಲ್ಲಿ ನೋಡ್ತಾ ಇದ್ದೀನಿ, ಹಿಂದೆಗಡೆ ನಿಂದು ತೋರಿಸ್ತಾ ಇದ್ದಾರೆ, ನೀನು ಹಾಕಿರೋ ಶರ್ಟೇ ಬೇರೆ, ಆ ಕಲರ್ ತೋರಿಸ್ತಾ ಇರೋದೇ ಬೇರೆ. ತೋರಿಸಿ ಅವ್ರಿಗೆ ನೀನು ನೋಡಲ್ಲ ಹಿಂದೆಗಡೆ ಏನ್ ಕಲರ್ ನೀನ್ ನೋಡ್ಕೊತ ಅವ್ರಿಗೆ ಈಗ ನೀನ್ ತೋರಿಸ್ತಾ ಇರೋದು ನಿಮಿಷ, ನಿನ್ ಬಟ್ಟೆ ಕಲರ್ ಚೇಂಜ್ ಅದಲ್ಲ, ನಿನ್ ಕಲರ್ ಇವ್ರ ಬಟ್ಟೆ ಕಲರ್ ನೋಡಿ, ನಿನ್ ಕಲರ್ನು ಚೇಂಜ್ ಮಾಡಿದವ್ರು, ಅದೊಂದೇ ಕಲರ್ ಚೇಂಜ್ ಮಾಡಿಲ್ಲ ಅವರು. ನನ್ನ ಕಲರು ಅವ್ರು ಬಿರಿ ನಿನ್ನೆ ತೋರಿಸ್ತಾವ್ರಲ್ಲ, ಸ್ಪೀಕರ್ ಆರ್ಡರ್ ಮಾಡ್ಬಿಟ್ಟಿದ್ದಾರೆ. ಶಿವಕುಮಾರ್ ಸರ್ ನೀವು ಹೇಳ್ದಂಗ ನಮ್ ಸ್ಪೀಕರ್ ಸಾಹೇಬ್ರು ಯಾರ್ಯಾರ ಕಲರ್ ಯಾವಾಗ ಚೇಂಜ್ ಮಾಡ್ತಾರೋ ಗುರ್ತಾ ಆಗೋದಲ್ಲ. ಈಗ ಬೆಳಗ್ಗೆಯಿಂದ ಅಧಿವೇಶನ ನಡೆಸ್ತಾ ಇದಾರಲ್ಲ, ಇವ್ರ ಬಟ್ಟೆ ಯಾಕೆ ನಡೆಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾನು ಕಲರ್ ಎಫೆಕ್ಟ್ ಅದು ಒಬ್ಬ ನಮ್ಮ ಸದಸ್ಯರುಗಳು, ಗೌರವಾನ್ವಿತ ಸದಸ್ಯರುಗಳು, ಮಾಜಿ ಮಂತ್ರಿಗಳಾಗಿದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು, ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ನಾನು ಹೇಳೋದು ತಮ್ಮದು ಕೂಡ ಕರ್ತವ್ಯ ಇದೆ, ಬರೀ ಗೃಹ ಸಚಿವರದಲ್ಲ. ಗೃಹ ಸಚಿವರು ಅಷ್ಟೇ. ಅವ್ರು ಇಷ್ಟ ಇದ್ದಾಗ ಅವರು ಆ ಖಾತೆ, ಇಷ್ಟ ಇಲ್ದಿರ ಆಗವರು ನನಗೆ ಗೊತ್ತಿಲ್ಲ. ಅದು ಕೊಟ್ಟಾಗ ಹೇಳಿದ್ರಂತೆ ನನಗೆ ಈ ಖಾತೆನೇ ಬೇಡ ಅಂತ ಮನೆಗೆ ಓಡೋಗಿದ್ರು ಅಂತ ನನಗೆ ಸುದ್ದಿ. ಅವ್ರ ಜೊತೆಗಿದ್ದವ್ರು ಹೇಳಿದ್ರು ನನಗೆ ಈ ಖಾತೆ ಬೇಡ ಅಂತೇಳಿ ಮನೆಗೆ ಓಡ್ಬೇಕು. ಅವ್ರಿಗೆ ಗೊತ್ತಿಲ್ಲದೆ ಇರೋದು ನನ್ಗೆ ಗೊತ್ತಿದೆ. ಅದಕ್ಕೆ ನಾನು ಹೇಳೋದು, ತಮ್ಮ ಜವಾಬ್ದಾರಿ ತಾವು ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಕೊಡಿಸ್ಬೇಕಾಯ್ತು, ಅದನ್ನ ಕೊಡ್ಲಿಲ್ಲ. ಮೊನ್ನೆ ನಾವು ಅನುಭವ ಮಂಟಪದ ಒಂದು ತೈಲ ಚಿತ್ರವನ್ನು ಅನಾವರಣ ಮಾಡಿದ್ರಿ. ಈಗ ರಿಯಲ್ ಆಗಿ ನಮ್ಮ ಸರ್ಕಾರದವರು ಈ ರೈತರಿಗೆ, ಪಂಚಮಶಾಲಿಗಳೆಲ್ಲ ರೈತರು, ಅದರಲ್ಲಿ ಇವರು ಕೂಡ ಇದ್ರು, ಏನೋ ಮರಾಠ ಸಮುದಾಯದವರು ಕೂಡ, ಅವರಿಗೆ ನಿಜವಾದಂತ ಅನುಭವ, ಲಾಠಿ ಅನುಭವ ಹೆಂಗೆ ಅನ್ನೋದನ್ನ ತಾವು ತೋರಿಸಿದ್ದೀರ. ಸರ್ಕಾರ ಹೇಳ್ತು ನಾವು ಅನುಭವ ಮಂಟಪ ಅಂತ. ನಿಜವಾದಂತ ಯಾರು ಭಕ್ತರಿದ್ದಾರೆ, ಅನುಯಾಯಿಗಳಿದ್ದಾರೆ, ಬಸವಣ್ಣವರ ಅನುಯಾಯಿಗಳಿಗೂ, ಅವ್ರಿಗೆ 10,000 ಜನ ಬಂದಿದ್ರಲ್ಲ, ಅವ್ರಿಗೆ ಅನುಭವ ತೋರಿಸಿದ್ದೀರ ತಾವು. ಅಲ್ಲೇ ಹೇಳಿದ್ರು ಮುಖ್ಯಮಂತ್ರಿಗಳು, ದಯೆಯೇ ಧರ್ಮದ ಮೂಲ ಅಂತ ಭಾಷಣ ಮಾಡ್ಬೇಕಾದ್ರೆ ದಯೆಯೇ ಧರ್ಮ. ಇಲ್ಲಿ ದಯೆ ಇಲ್ದಂಗೆ ಹೊಡೆದಾಕಿದ್ದೀರ ನೀವು. ಗೋಲಿಬಾರ್ ಮಾಡಿದ್ರಲ್ಲ, ಅದು ಸೈಲೆಂಟ್. ಮತ್ತೆ ಗೃಹ ಸಚಿವರು ಒಂದು ವೀರಾವೇಶದ ಒಂದು ಮಾತನ್ನ ಕೊನೆಗೆ ಕೂತಿದ್ದು ಎದ್ದು ಹೇಳಿದ್ರು ವೀರಾವೇಶದಿಂದ, ಏನ್ರಿ 10,000 ಜನ ಬಂದ್ರೆ ನಾವು ಬಿಟ್ಟು ಬಿಡ್ಬೇಕಾ ನಾವು ಅಂತೇಳಿ, ಮುತ್ತು ಕೊಡ್ಬೇಕಾ ಅಂತೇಳಿ. ಗೃಹ ಸಚಿವರೇ, ಆ ಜನಾಂಗದವರು, ರೈತರವರು, ಮುತ್ತು ಕೊಡೋ ಜನನೇ ಅವರು, ಅನ್ನ ಕೊಡೋ ಜನ ಅವರು. ಅವ್ರ ಮೇಲೆ ಲಾಠಿ ಎತ್ತಬಾರದು ನೀವು. ದೇಶಕ್ಕೆ ತುತ್ತು ಕೊಡೋರವರು, ಇದ್ರ ಮೇಲೆ ಗೋಲಿಬಾರ್ ಮಾದರಿ ನಡೀತೈತಿ, ಇಲ್ಲಿ ನಡೆಯೋದಿಲ್ಲ. ಗೃಹ ಸಚಿವರು ಹೇಳ್ಬಾರ್ದು. ನಾನು
ರೈತರ ಮೇಲೆ ಜೀಪ್ ಓಡಿಸ್ರಿ ನೀವು. ಜೀಪ್ ಸಚಿವ ಜೀಪ್ ಡೆಲ್ಲಿ ಏನ್ ಮಾಡಿದ್ರು ನಿಮ್ ಸರ್ಕಾರ? ಡೆಲ್ಲಿ ರೈತರಿಗೆ ಗೃಹ ಸಚಿವರು ಹೇಳಿದ್ರು ಬಿಜೆಪಿ ಅವ್ರಿಗೆ ಏನ್ರಿ ನಾವೇನ್ ಮಾಡ್ಬೇಕು? ಏನ್ ಬೇಕಾದ್ರೂ ಮಾಡ್ಬೋದು. ಇವ್ರಿದ್ರೆ ಕಲಿಬೇಕಾಗಿದೆ ನಮ್ಮ ಸರ್ಕಾರ ಇದ್ದಾಗ. ಅಧ್ಯಕ್ಷರೇ ಕಾಂಗ್ರೆಸ್ನ ಪೇಮೆಂಟ್ ಕೂತ್ಕೊಳ್ಳಿ. ಆಹ್ವಾನದಲ್ಲೇ ಗೊಬ್ಬರ ಕೇಳಕ್ ಅವ್ರು ಮಾತಾಡ್ಲಿ, ಯಾಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಮತ್ತೆ ನೋಡಿ, ನೀವು ಮತ್ತೆ ಮಾತಾಡಿ, ಅವ್ರು ಮಾತಾಡಿ ಆಗ್ಲಿ. ನೀವೇನ್ ಮಾತು ಯಾರಿಗೂ ಕೂಡ ಕೇಳುದಿಲ್ಲ. ನೀವು ವ್ಯಾಲಿಡ್ ಪಾಯಿಂಟ್ ಇರ್ಬೋದು ಹೇಳುವಂತ, ಯಾರಿಗೆ ಕೇಳ್ಬೇಕಲ್ಲ. ಅಧ್ಯಕ್ಷ ಅದಕ್ಕಲ್ಲ ಸುತ್ತಿ ಬರಿಸಿ ನಮ್ಮೇಲೆ ಅಪ್ಪದ. ಈಗ ನೀವೆಲ್ಲ ಮಾತಾಡ್ತೀರೇನ್ರಿ? ಮಾತಾಡೋದು ಈಗ ಮಾತಾಡ್ತೀರಿ. ಸನ್ಮಾನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.